ನಮಸ್ಕಾರ ಫ್ರೆಂಡ್ಸ್. ತುಂಬ ಸಮಯ ಆಯಿತು ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡದೆ. ಯಾರೋ ಒಬ್ಬರು ಹೇಳ್ತಾಯಿದ್ರು, ನಾನು ಯಾವಾಗಲೂ ಒಂದು ಸಲ ಸ್ಟೇಟಸ್ ಹಾಕಿದ್ದಾಯಿತು ಸುಕ್ರುಂಡೆಯದ್ದು, ಹಾಗೊಂದು ಸುಕ್ರುಂಡೆಯದ್ದು ವೀಡಿಯೋ ಮಾಡಿ ತೋರಿಸಿ ಅಂತ. ಹಾಗೆ ಸುಕ್ರುಂಡೆಯ ವೀಡಿಯೋ ಮಾಡುವ ಅಂತ ಹೇಳಿ ಹೊರಟಿದ್ದೇನೆ. ಒಂದು 600 ಗ್ರಾಮ್ ಆಗುವಷ್ಟು ಹೊದಳು ಅಂದರೆ ಅರಳು ಅಂಗಡಿಯಿಂದ ತಗೊಂಡು ಬಂದಿದ್ದೇನೆ. ಹಾಗೆ ಅದನ್ನೆಲ್ಲ ಚೆಂದ ಕ್ಲೀನ್ ಮಾಡಬೇಕು. ಅದರಲ್ಲಿ ಸಣ್ಣ ಸಣ್ಣ ಭತ್ತ ಅಂದರೆ ಅದನ್ನು ದಡ್ಡು ಜಳ್ಳು ಅಂತ ಹೇಳ್ತೇವೆ, ಅದನ್ನೆಲ್ಲ ತೆಗಿಬೇಕು. ತೆಗಿಲಿಲ್ಲ ಅಂದರೆ ನಾವು ಸುಕ್ರುಂಡೆ ತಿನ್ನುವಾಗ ಉಂಟಲ್ಲ, ಅದು ಬಾಯಿಗೆಲ್ಲ ಕಚ್ಚುತ್ತದೆ, ಕಂತಿದಾಗ ಆಗ್ತದೆ. ಈ ಸುಕ್ರುಂಡೆ ವೀಡಿಯೋ ಅಂತ ಹೇಳುವಾಗ ಎಲ್ರಿಗೂ ಮೊದಲು ನೆನಪಾಗೋದು ಬೊಜ್ಜಕ್ಕೆ ಸುಕ್ರುಂಡೆ ಅಂತ. ಖಂಡಿತವಾಗಿ ಬೊಜ್ಜಕ್ಕೆ ಇರುವಂಥದ್ದಲ್ಲ ಅದು. ಇವಾಗ ಹೇಗೆ ಅಂದರೆ ಇವಾಗೆಲ್ಲ ಬೊಜ್ಜಕ್ಕೆ ಸುಕ್ರುಂಡೆ ಅಂತ, ಮೈನ್ ಸುಕ್ರುಂಡೆ ಅಂತ. ಮೊದಲಿನ ಕಾಲದಲ್ಲೆಲ್ಲ ನನ್ನ ತಂದೆಯವರು ಹೇಳ್ತಾಯಿದ್ರು, ಯಾವುದೇ ಶುಭ ಕಾರ್ಯ ಆದರೂ ಸುಕ್ರುಂಡೆ ಬೇಕೇ ಬೇಕು ಅಂತ. ಮೈನ್ ಸ್ವೀಟೇ ಅದಂತೆ. ಹಾಗೆ ಇವಾಗ ಸೀಮಂತಕ್ಕೆ ಒಂದು ಮಾಡ್ತಾರೆ ಸುಕ್ರುಂಡೆ, ಬಾಕಿ ಯಾವ ಫಂಕ್ಷನಿಗೂ ಕೂಡ ಸುಕ್ರುಂಡೆ ಮಾಡೋದಿಲ್ಲ. ಹಾಗೆ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಇದೆ, ಬಜಕೂಡ್ಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ. ಅಲ್ಲಿ ಜಾತ್ರೆ ಟೈಮಲ್ಲಿ, ಜಾತ್ರೆ ಶುರುವಿನ ದಿವಸ ಅಂದರೆ ಧ್ವಜಾರೋಹಣ ದಿವಸ ಸುಕ್ರುಂಡೆ ಸೇವೆ ಅಂತೇಳಿ ಮಾಡ್ತಾರೆ. ಭಾರಿ ವಿಶೇಷ ಅದು. ಅದರ ಮಹತ್ವ ಏನು ಅಂಥೇಳಿ ನನ್ನ ಆತ್ಮೀಯರಾದ ಪ್ರಶಾಂತ್ ಇಂಜಿನಿಯರ್ ಬಜಕೂಡ್ಲು ಅವರ ಹತ್ರ ಕೇಳು, ಒಂದೆರಡು ಮಾತು ಮಾತಾಡಿಸೋ ಒಂದು ಗಳಿಗೆ. ಪ್ರಶಾಂತರೇ ನಮಸ್ತೆ. ನಮಸ್ಕಾರ. ನಾನು ಪ್ರಶಾಂತ್ ಬಜಕೂಡ್ಲು ಅಂತ. ನಾನು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರು ಹಾಗೂ ಒಬ್ಬ ಕೃಷಿಕ ಕೂಡ ಹೌದು. ನಾನು ನಮ್ಮ SP ಕಿಚನ್ಸ್ನ ಪ್ರಕಾಶ್ ಅಣ್ಣನ ಆತ್ಮೀಯ ಕೂಡ ಹೌದು. ಅವರು ಅನೇಕ ರೀತಿಯ ತಿಂಡಿ ತಿನಿಸುಗಳನ್ನು ಮಾಡೋದು ಎಲ್ಲ ನೀವು ನೋಡಿದ್ದೀರಿ. ಹಾಗೆಯೇ ಈ ಸುಕ್ರುಂಡೆ ಕೂಡ ಅವರು ಇತ್ತೀಚೆಗೆ ತಯಾರಿಸಿದ್ದಾರೆ. ಸುಕ್ರುಂಡೆ ಅಂತ ಹೇಳಿದರೆ ಖಾಲಿ ಅಪರ ಕ್ರಿಯೆಗಳಿಗೆ ಮಾತ್ರ ಅಲ್ಲ, ದೇವರಿಗೆ ಕೂಡ ತುಂಬ ಹಿತವಾಗ್ತದೆ, ಇಷ್ಟ ಅಂತ ಹೇಳೋದನ್ನು ನಾನೊಂದೆರಡು ಮಾತಲ್ಲಿ ಹೇಳ್ತೇನೆ. ನಮ್ಮ ಪೆರ್ಲದಿಂದ ಸಾಧಾರಣ 1.5 ಕಿಲೋಮೀಟರ್ ದೂರದಲ್ಲಿ ಬಜಕೂಡ್ಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಜಾತ್ರಾ ಸಮಯದಲ್ಲಿ, ಅದರಲ್ಲಿ ಮುಖ್ಯವಾಗಿ ಧ್ವಜಾರೋಹಣದ ದಿವಸ ಸುಕ್ರುಂಡೆ ನೈವೇದ್ಯ ದೇವರಿಗೆ ಕೊಡ್ತೇವೆ. ಅದು ಯಾಕೆ ಅಂತ ಹೇಳಿದರೆ, ಎಷ್ಟೋ ಜನಕ್ಕೆ ಸಂತಾನ ಪ್ರಾಪ್ತಿಗೆ ಬೇಕಾಗಿ ಕಷ್ಟ ಬರ್ತಾ ಇದ್ದಾರೆ, ಹಾಗೆ ವಿವಾಹ ಆಗಿರುವುದಿಲ್ಲ, ಮತ್ತು ಆರೋಗ್ಯ ಸಂಬಂಧವಾಗಿ ಈ ರೀತಿಯಾಗಿದ್ದಂಥವರಿಗೆ ಅಲ್ಲಿ ಸೇವೆಯನ್ನು ಹೇಳಿಕೊಂಡ್ರೆ ಅವರಿಗೆ ಸಂತಾನ ಪ್ರಾಪ್ತಿ, ವಿವಾಹ ಯೋಗ, ಹಾಗೆ ಆರೋಗ್ಯ ಎಲ್ಲ ಸಿಗ್ತದೆ ಅಂತೇಳಿ ಮೊದಲಿಂದಲೇ ಬಂದ ಪ್ರತೀತಿ. ಆ ರೀತಿಯಿಂದಾಗಿ ಈಗ ಕೂಡ ಜಾತ್ರಾ ಸಮಯದಲ್ಲಿ ತುಂಬ ಜನ ಬಂದು ಸೇವೆಯನ್ನು ಮಾಡಿಸ್ತಾರೆ. ನಮ್ಮ ಬಜಕೂಡ್ಲು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮೀನಾ ಮಾಸದ ಹುಣ್ಣಿಮೆಗೆ ಅಲ್ಲಿ ರಥೋತ್ಸವ ಆಗುವಂಥದ್ದು. ಅದಕ್ಕಿಂತ 4 ದಿನ ಮೊದಲು ಧ್ವಜಾರೋಹಣ ಆಗ್ತದೆ. ಆ ಧ್ವಜಾರೋಹಣದ ದಿನ ನಮಗೆ ಇದು ಸುಕ್ರುಂಡೆ ಸೇವೆ ಜಾಸ್ತಿಯಾಗಿ ಮಾಡುವಂಥದ್ದು. ಸಾಧಾರಣ ಮಾರ್ಚ್ ಏಪ್ರಿಲ್ ಆಗಿ ಜಾತ್ರೆ ಬರ್ತದೆ. ಹೆಚ್ಚಿನ ವಿವರಗಳಿಗೆ ಬೇಕಾದರೆ ದೇವಸ್ಥಾನದ ನಂಬರ್ ಉಂಟು, ಅದರ ಮೂಲಕ ಕಾಂಟ್ಯಾಕ್ಟ್ ಆದರೆ ಅವರು ಮೊದಲೇ ನೀವು ಹೇಳಿದರೆ, ಒಂದು 4 ದಿನ ಮೊದಲಾದರೂ ಹೇಳಬೇಕಾಗ್ತದೆ. ನಿಮಗೆ ಆ ದಿವಸ ಹೇಳಿದರೆ ಧ್ವಜಾರೋಹಣದ ದಿವಸ ಉಂಡೆ ಸೇವೆಯನ್ನು ವ್ಯವಸ್ಥೆಯನ್ನು ಮಾಡ್ತಾರೆ ದೇವಸ್ಥಾನದಲ್ಲಿ. ಉಂಡೆ ಸೇವೆಯನ್ನು ದೇವರಿಗೆ ನೈವೇದ್ಯ ಮಾಡಿದ ನಂತರ ಆಮೇಲೆ ಬಂದಂಥ ಭಗವದ್ಭಕ್ತರಿಗೆ ಉಂಡೆಯನ್ನು ಈ ಸುಕ್ರುಂಡೆ ಅಥವಾ ಅದಕ್ಕೆ ಅರಳುಂಡೆ ಅಂತ ಹೇಳ್ತೇವೆ, ಹಾಗೆ ಹೊದಳುಂಡೆ ಅಂತ ಕೂಡ ಹೇಳ್ತೇವೆ. ಆ ಉಂಡೆಯನ್ನು ಎಲ್ಲರಿಗೂ ಸಹ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಇದು ಬಜಕೂಡ್ಲು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಒಂದು ವಿಶೇಷತೆ. ಯಾರಿಗಾದರೂ ಇದರ ಅವಶ್ಯಕತೆ ಇದ್ದಲ್ಲಿ ಅದು ಅಲ್ಲಿಗೆ ದೇವಸ್ಥಾನಕ್ಕೆ ಅದು ಬಂದು ಕೂಡ ಮಾತಾಡ್ಬೋದು, ಅಥವಾ ಫೋನ್ ಮುಖಾಂತರ ಕೂಡ ಮಾತಾಡಿ ಇಂದಿನ ಹೆಚ್ಚಿನ ವಿವರಗಳನ್ನು ಪಡ್ಕೊಳ್ಬೋದು. ಎಲ್ಲರಿಗೂ ನಮಸ್ಕಾರ. ಸರಿ, ಆದರೆ ನಾವೊಂದು ಸುಕ್ರುಂಡೆಯ ವಿಡಿಯೋ ನೋಡಿಕೊಂಡು ಬರುವ ಒಮ್ಮೆ. ಯಾವ ರೀತಿಯಾಗಿದೆ, ನಿಮ್ಮೂರಲ್ಲೆಲ್ಲ ಹೇಗೆ ಶುಭ ಕಾರ್ಯಗಳಿಗೆಲ್ಲ ಮಾಡ್ತಾರಾ ಅಥವಾ ಬೊಜ್ಜಕ್ಕೆ ಮಾತ್ರವ, ಒಂದು ಕಮೆಂಟ್ ಮೂಲಕ ತಿಳಿಸಿ, ಗೊತ್ತಿದ್ದವರು ನೋಡುವ. ಇದು ಕೊಬ್ಬರಿಯೂ ಅಲ್ಲ, ಹಾಗಂತೇಳಿ ಸಾಂಬಾರಿಗೆ ಆಗುವಾಗಿರುವ ಒಂದು ಹಣ್ಣು ಕಾಯಿಯೂ ಅಲ್ಲ. ಇದನ್ನು ಸ್ವಲ್ಪ ಪುಡಿ ಮಾಡಿಕೊಳ್ಬೇಕು, ಫ್ರೈ ಮಾಡಬೇಕಾದ್ರೆ ಮೊದಲು. ಇದು ಸಣ್ಣಕ್ಕಿಗೆ ಕಟ್ ಮಾಡಿದರೆ, ಮನೆಯಲ್ಲೆಲ್ಲ ತುರಿಲಿಕ್ಕೆಲ್ಲ ಸಾಧ್ಯ ಇಲ್ಲ. ಇದು ಹೀಗೆ ಕಟ್ ಮಾಡಿಕೊಳ್ಳುವ. ಇನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿ ಸ್ವಲ್ಪ ರೋಸ್ಟ್ ಮಾಡಿದರೆ ಆಯಿತು. ಕೋಕೋನಟ್ ಗ್ರೈಂಡ್ ಮಾಡಿ ಆಯಿತು. ಅರಳು
ಅಂದರೆ ಹೋದಾಳು ಅಂತ ಹೇಳ್ತೇವೆ ನಾವಿಲ್ಲಿ. ಅದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಗ್ರೈಂಡ್ ಮಾಡಿದ ಹೋದಾಳನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕುವ. ಇನ್ನೊಂದು 3-4 ಸಲ ಇದೆ ಗ್ರೈಂಡ್ ಮಾಡಲಿಕ್ಕೆ. ಹೋದಾಳು ಹುಡಿ ಮಾಡಿ ಆಯಿತು. ಇನ್ನಿವಾಗ ಈ ಕೊಬ್ಬರಿ ಗ್ರೈಂಡ್ ಮಾಡಿದ ಪುಡಿ ಮಾಡಿದ ಕೊಬ್ಬರಿ ಉಂಟು, ಅದನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು. ಒಂದು 5 ನಿಮಿಷ ಬೇಕಿದೆ ಫ್ರೈ ಮಾಡಲಿಕ್ಕೆ. ಸ್ವಲ್ಪ ರೋಸ್ಟ್ ಆಗಬೇಕು. ಸ್ವಲ್ಪ ಎಳ್ಳು ಹಾಕುವ. ಇನ್ನೊಂದು 2 ನಿಮಿಷ ಅಲ್ಲಿ ಫ್ರೈ ಆಗ್ತದೆ ಅದು, ಮತ್ತೆ ತೆಗಿಬಹುದು. ನೋಡಿ, ಇಷ್ಟು ರೋಸ್ಟ್ ಆದರೆ ಸಾಕು. ಇದನ್ನು ತೆಗೆದೊಂದು ತಟ್ಟೆಗೆ ಹಾಕುವ. ಒಂದೂವರೆ kgಯದ್ದು ಬೆಲ್ಲದ ರವೆ ರೆಡಿ ಮಾಡಬೇಕು. 1.5 kg ಆಗುವಷ್ಟು ಬೆಲ್ಲ ಹಾಕಬೇಕು. ಅಂದರೆ 600 ಗ್ರಾಮು ಹೊದಳಿದೆ ಅದರಲ್ಲಿ. 1.5 kg ಬೇಕು. ಸ್ವಲ್ಪ ತಗೋ ನೀರು ಹಾಕ್ತಾರೆ. ಇದು ಪುರಿ ಮಾಡಿದ್ದೇನೆ. ಕುಂಬಳಕಾಳು ಆರ್ಡ್ರ್ ಉಂಟು. ಒಂದು 25 kg ಆರ್ಡ್ರ್ ಉಂಟು. ಒಂದು 18 kg ಆಗುವಷ್ಟು ರೆಡಿಯಾಗಿದೆ. ನಾನು 7 kg ಆಗಬೇಕು. ಬೆಲ್ಲ ಕರಗಬೇಕಷ್ಟೇ, ಸ್ವಲ್ಪ ಹೊತ್ತು ಬೇಕು. ಕುಂಬಳಕಾಯಿ ರೆಡಿ ಆಯಿತು. ಇನ್ನೊಂದು 2 ಸಲ ಎಣ್ಣೆಗೆ ಬಿಡಲಿಕ್ಕೆ ಇದೆ. ಕುಕ್ಕಿಂಗ್ ಆಯಿಲ್ ಒಳ್ಳೆ ಬಿಸಿ ಬಿಸಿ ಬೇಕು, ಇಲ್ಲಾಂತಾದರೆ ಕುಂಬಳಕಾಳು ತುಂಬ ಗಟ್ಟಿ ಆಗ್ತದೆ. ತುಂಬ ಗಟ್ಟಿಯಾದರೆ ತಿನ್ನಲಿಕ್ಕೆ ಆಗೋದಿಲ್ಲ. ಬಾಯಿಗೆ ಹಾಕುವಾಗಲೇ ಡಗ್ ಅಂತ ಒಂದು ಸೌಂಡು ಬರ್ತದೆ, ತಲೆ ಎಲ್ಲ ನೋವಾಗ್ತದೆ. ಆ ಉಂಡ್ಲಕಾಳು ತಿಂದರೆ ನಮ್ಮದೊಂದು ಸ್ಪೆಷಲ್ ಉಂಡ್ಲಕಾಳು. ಬೆಲ್ಲದ ರವೆ ಆಗಲಿಕ್ಕೆ ಇನ್ನು ಸ್ವಲ್ಪ ಹೊತ್ತು ಬೇಕಿದು. ಫ್ರೈ ಮಾಡಿದ ತೆಂಗಿನ ತುರಿ, ತೆಂಗಿನ ತುರಿ ಹಾಕಬೇಕು ಅಂತ ಇಲ್ಲ, ಪರಿಮಳ ಆಗಬೇಕು. ಒಳ್ಳೆ ಪರಿಮಳ ಬಂದರೆ ಒಳ್ಳೆ ಸೇಲ್ ಆಗ್ತದೆ. ಮಾಮೂಲಿ ಸುಕ್ಕುರುಂಡೆ ಮಾಡಿದರೆ ಯಾರಿಗೆ ಬೇಕು, ಯಾರಿಗೂ ಬೇಡ. ರವೆ ಆಗುವಾಗ ಇನ್ನು ಇದಕ್ಕೆ ಹಾಕಿದರೆ ಆಯಿತು. ಬೆಲ್ಲದ ಪಾಕ ರೆಡಿ ಆಯಿತು ನೋಡಿ. ಇದು ತಣ್ಣದಾಗುವ ಇನ್ನು ಕೂಡ ಗಟ್ಟಿ ಆಗ್ತದೆ. ಇಷ್ಟಾದರೆ ಸಾಕು ಸುಕ್ಕುರುಂಡೆಗೆ. ಇದಕ್ಕಿಂತ ಜಾಸ್ತಿ ಆದರೆ ಮತ್ತೆ ಉಂಡೆ ಮಾಡಲಿಕ್ಕೆ ಬರೋದಿಲ್ಲ, ಎಲ್ಲ ಪುಡಿ ಪುಡಿ ಆಗ್ತದೆ. ಇದನ್ನು ತೆಗೆದ ಹುಡಿ ಮಾಡಿದ ಹೊದಳಿನ ಮತ್ತು ಕೊಬ್ಬರಿಯ ಮಿಶ್ರಣ ಉಂಟಲ್ಲ, ಅದಕ್ಕೆ ಹಾಕುವ. ಇಂಥ ಪಾಕಗಳೆಲ್ಲ ಹಾಕುವಾಗ ತುಂಬ ಜಾಗ್ರತೆ ಬೇಕು. ಬಿಸಿ 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 ಇರ್ತದೆ, ಕಂಡಾಟ ಬಿಸಿ ಇರ್ತದೆ ನೋಡಿ. ಇದು ಅಡಿಯಲ್ಲಿ ಹೊಯ್ಗೆ ಮರಳು ಅಂತಾರೆ. ಹೊಯ್ಗೆ ಮರಳು ಅಂದರೆ 2 ಒಂದೇ ಅಲ್ಲ, ಇಂಥವ್ರಿದ್ದರೆ ನಿಲ್ತದೆ. ಸಾಕಿಷ್ಟೇ, ಫುಲ್ ಹಾಕೋದು ಬೇಡ. ಆ ಕಸ ಗಡ್ಡಿ ಎಲ್ಲ ನಿಂತಿದೆ ನೋಡಿ, ಅದನ್ನು ಹಾಕೋದು ಬೇಡ. ಇದನ್ನು ಚೆಂದ ಮಿಕ್ಸ್ ಮಾಡುವ. ಈಗ ಸ್ವಲ್ಪ ತಣಿಬೇಕಿದು. ತಣಿದ ನಂತರ ಉಂಡೆ ಮಾಡುವಂಥದ್ದು. ಹೀಗೆ ಮುದ್ದೆ ಮಾಡಿ ಇಡಬೇಕು. ಇಲ್ಲಂತಾದರೆ ನಾವು ಉಂಡೆ ಮಾಡುವಾಗ ಈ ಸೈಡಿಂದ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಉಂಡೆ ಮಾಡುವ. ಫುಲ್ಲು ತಣಿದ್ರೆ ಆಮೇಲೆ ಉಂಡೆ ಮಾಡಲಿಕ್ಕೆ ಬರೋದಿಲ್ಲ. ಫುಲ್ಲು ಡ್ರೈ ಆಗಬಾರ್ದು. ಒಂದು 10 ನಿಮಿಷ 5-10 ನಿಮಿಷ ಬಿಡುವ.
ಅಷ್ಟಾಗ ನಮಗೆ ಅಲ್ಲಿ ಒಂದು ಸೆಟ್ ಉಂಡ್ಲಕಾಳು ತೆಗಿಲಿಕ್ಕೆ ಉಂಟು, ಅದು ತೆಗೆದಾಗ್ತದೆ. ತುಂಬ ದೊಡ್ಡ ಉಂಡೆ ಬೇಡ, ಒಂದು ಹದಕ್ಕೆ ಉಂಡೆ ಮಾಡಿಕೊಳ್ಳು. ಇಷ್ಟು ದೊಡ್ಡ ಸಾಕು. ಒಂದು ವೇಳೆ ಉಂಡೆ ಮಾಡಲಿಕ್ಕೆ ಬರುವುದಿಲ್ಲ ಅಂದರೆ ಕೈಗೆ ಹಿಡಿತದೆ ಅಂತಾದರೆ ಸ್ವಲ್ಪ ರವೆ ಮಾಡಿ ತಿರ್ಗಿ ಹಾಕಬೇಕು. ಸ್ವಲ್ಪ ಪಾಕ ಜಾಸ್ತಿ ಮಾಡಿ ಸ್ಟ್ರಾಂಗ್ ಪಾಕವನ್ನು ಹಾಕಬೇಕು. ಒಂದು ವೇಳೆ ಪಾಕ ಹಾಕಿದ್ದು ಲೈಟ್ ಆಯಿತು, ಪಾಕ ಆಗದೆ ಮೊದಲೇ ನಾವು ಹೊದಳ ಪಾಕಕ್ಕೆ ಹಾಕಿದ್ದೇವೆ ಅಂದರೆ ಹೊದಳ ಹುಡಿಗೆ ಹಾಕಿದ್ದೇವೆ ಅಂತಾದರೆ ಒಲೆಯ ಮೇಲೆ ಇಟ್ಟು ಒಂದು 5 ನಿಮಿಷ ತಿರುಗಿಸ್ಬೋದು ಸಣ್ಣ ಉರಿಯಲ್ಲಿಟ್ಟು. ಅಂದರೆ ಹೀಗೆ ಪಾಕ ಬಂದರೆ ಅದು ಒಳ್ಳೆಯದಾಗೋದು. ತಿರ್ಗ ಒಲೆಯಲ್ಲಿಟ್ಟೆಲ್ಲ ಮಾಡಿದರೆ ಅದು ಎಲ್ಲ ತಳ ಹಿಡಿದು ಎಲ್ಲ ವಾಸನೆ ಬರ್ತದೆ, ಕರಂಚಿದ ವಾಸನೆ. ನೋಡ ಉಂಡೆ ಎಲ್ಲ ಆದ ನಂತರ ನೋಡುವ. ಆಮೇಲೆ ಅದನ್ನೊಂದು ಅಕ್ಕಿ ಹಿಟ್ಟಲ್ಲೆಲ್ಲ ಅದ್ದಿ ಎಣ್ಣೆಯಲ್ಲಿ ಒಮ್ಮೆ ಇಡ್ಲಿಕ್ಕೆಲ್ಲ ಉಂಟು. ಪೇಪರ್ ಅಂದರೆ ತುಂಬ ಇಷ್ಟ ಅಲ್ವಾ ಅಜ್ಜಿ? ಓದು ಮಾತಾಡಿ ಒಂದೆರಡು ವಿಷಯ ಪೇಪರ್ ನೋಡಿ. ಪೇಪರ್ ನೋಡಿದರೆ ಹಿಂಗೆ ಎಂಥದ್ದು ಆಗೋದು, ಪೇಪರಿಗಾಗಿ ಕಾಯುವುದಿಲ್ಲ, ಮತ್ತೆಂಥ ಕೆಲಸ ನನಗೆ. ಸುಕ್ರುಂಡೆ ರೆಡಿ. 600 ಗ್ರಾಮ್ ಹೊದಳು, 1.5 kg ಬೆಲ್ಲ, ಒಂದು 165-170 ಇರ್ಬೋದು ಇದರಲ್ಲಿ. ಸ್ವಲ್ಪ ರುಚಿಗೆ ಬೇಕಷ್ಟು ಉಪ್ಪು, ಸ್ವಲ್ಪ ಅರಸಿನ ಹುಡಿ, ನೀರು, ನೂರೈವತ್ತು 160 ಸುಕ್ರುಂಡೆ ಆಗುವಷ್ಟಿದೆ. ಅಷ್ಟು ಸುಕ್ರುಂಡೆಗೆ ಕೋಟಿಂಗ್ ಆಗಬೇಕು. ಈಗ ನಾವೊಂದು ಅರ್ಧ kg ಅಕ್ಕಿ ಹುಡಿ ಬೇಡ, ಒಂದು 300-350 ಗ್ರಾಮ್ ಆಗುವಷ್ಟು ಅಕ್ಕಿ ಹುಡಿ ಸ್ವಲ್ಪ ಈ ನೀರಲ್ಲಿ ಕರಗಿಸಿ ಹಿಟ್ಟು ಮಾಡಿಕೊಳ್ಳುವ. ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಇರಲಿ, ಅಥವಾ ದೋಸೆ ಹಿಟ್ಟಿನ ಹದಕ್ಕಿದ್ರೂ ಆಗ್ತದೆ. ಆದರೆ ನನಗೆಂತ ಆಗ್ತದೆ ಅಂದರೆ ಸುಕ್ರುಂಡೆಗೆಲ್ಲ ಬೆಲ್ಲ ಅಂದರೆ ಸಿಹಿ ಸ್ವಲ್ಪ ಜಾಸ್ತಿ ಆಗಿದ್ದಿದ್ರೆ ದೋಸೆ ಹಿಟ್ಟಿನ ಹದಕ್ಕೆ ಮಾಡಿದರೆ ಅದರಲ್ಲಿ ಆ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಗೆ ಬಿಡುವಾಗ ಸುಕ್ರುಂಡೆಗಳೆಲ್ಲ ಪುಡಿ ಆಗುವ ಚಾನ್ಸ್ ಇದೆ. ಅದಕ್ಕೆ ಬೇಕಾಗಿ ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಮಾಡುವ, ಅಂದರೆ ನೀರು ದೋಸೆ ಹಿಟ್ಟಿಗಿಂತ ದಪ್ಪ. ನೀರು ದೋಸೆ ಹಿಟ್ಟಿನ ಹದವು ಸಾಕು, ಸಾಲದಿಲ್ಲ. ಎಲ್ಲಿಯಾದರೂ ಎಣ್ಣೆಯಲ್ಲಿ ಬಿಡೋದು ಬೇಡ ಅಂತ ಹೇಳಿ ಸ್ವಲ್ಪ ದಪ್ಪ ಮಾಡೋದು ಹಿಟ್ಟು. ಕುಕ್ಕಿಂಗ್ ಆಯಿಲ್ ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ. ನೋಡಿ ಹಿಟ್ಟಿನ ಹದ. ಕುಕ್ಕಿಂಗ್ ಆಯಿಲ್ ಬಿಸಿಯಾಗಿದೆ. ಒಂದು 10 ಸುಕ್ರುಂಡೆಯನ್ನು ಅದ್ದಿಟ್ಟಲ್ಲೇ ಹಾಕುವ, 10-15. ಜಾಸ್ತಿ ಹಾಕಿದರೆ ಅದು ಬಾಣಲೆಯಲ್ಲಿ ಒಂದಕ್ಕೊಂದು ಹಿಡ್ಕೊಂಡು ಚೆಂದ ಬಿಡುವುದಿಲ್ಲ. ಬಿಡದೆ ಆಗುವಾಗೆಲ್ಲ ಆ ಸುಕ್ರುಂಡೆಯ ಹೊದಳುಗಳು ಅಂದರೆ ಒಳಗಡೆಯಿಂದ ಎಲ್ಲ ಬಿಡ್ತದೆ ಎಣ್ಣೆಗೆ. 6, 4, 10, 11, 12, 13, ಒಂದು 15 ಹಾಕುವ ಸಾಕು. 15 ಸಾಕು. ನಾವು ಇಂಥ ಕಜ್ಜಾಯಗಳೆಲ್ಲ ಬೇಯಿಸೋಲ್ಲ, ಆದಷ್ಟು ಅಗಲದ ಉರುಳಿ ಇಡಬೇಕು. ಇಂಥ ಉರುಳಿಗಳು ಒಲೆಯಲ್ಲಿ ಇಡಬೇಕು. ಬಾಣಲೆ ಆದರೆ ಎಲ್ಲ ಮುದ್ದೆ ಆಗ್ತದೆ, ಒಂದಕ್ಕೊಂದು ಹಿಡ್ಕೊಂಡಿರ್ತದೆ. ಇದಾದರೆ ಅದಕ್ಕಿಂತ ಬೆಟರು. ನನ್ನಗೆ ಸೌಟ್ ಹಾಕಬೇಕು.
ಗಡಿಬಿಡಿ ಮಾಡಿದರೆ ಅದರ ಕೋಟಿಂಗ್ ಎಲ್ಲ ಹೋದಿತ್ತು. ಹಾಂ, ಹಾಗಿರಲಿ, 1 ನಿಮಿಷ ಆಗಿರಲಿ. ನೋಡಿ, ಚೆಂದ ಕೋಟಿಂಗ್ ಆಗಿದೆ. ಇದಕ್ಕಿಂತ ದಪ್ಪಕ್ಕೆ ಬೇಡ, ಇದಕ್ಕಿಂತ ದಪ್ಪಗಾದರೆ ಟೇಸ್ಟ್ ಆಗೋದಿಲ್ಲ. ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ತೆಗಿ. ಸ್ವಲ್ಪ ಕೆಂಪಾಗಬೇಕು. ಒಂದು 15 ದಿವಸ ಎಲ್ಲ ಇಡ್ಲಿಕ್ಕೆ ಬರಬೇಕು. ಇದು ಹಾಳಾಗಬಾರ್ದು 15 ದಿವಸಕ್ಕೆಲ್ಲ. ತೆಗಿಯುವ ಇದನ್ನು. ಇಷ್ಟಾದರೆ ಸಾಕು, ಇನ್ನು ಕಪ್ಪಾಗೋದು ಬೇಡ. ನೋಡುವ, ಎಲ್ಲ ಫ್ರೈ ಮಾಡಿ ತೆಗಿತೇನೆ, ಆಮೇಲೆ ನೋಡುವ ನಾವು ಯಾವ ರೀತಿ ಎಲ್ಲ ಬಂದಿದೆ ಸುಕ್ರೂಣೆ ಅಂತೇಳಿ. ಸುಕ್ರುಂಡೆ ರೆಡಿ. ನೋಡಿ, ಸುಕ್ರುಂಡೆ ಭಾರಿ ಚೆಂದಾಗಿದೆ. ಟೇಸ್ಟ್ ಕೂಡ ಹಾಗೆ ಇರ್ಬೋದು. ನೋಡಿ, 1 2 3 ಸ್ವಲ್ಪ ಎಣ್ಣೆಯಲ್ಲಿ ಬಿಟ್ಟಿದೆ. ಅದು ನಾವು ಸೌಟ ಹಾಕುವಾಗ ಸ್ವಲ್ಪ ಆಚೆ ಈಚೆ ಆದರೆ ಹಾಗೆಲ್ಲ ಬಿಡ್ತದೆ. ಟೋಟಲಿ ಭಾರಿ ಒಳ್ಳೆಯದಾಗಿದೆ, ಐಟಮ್ ಒಳ್ಳೆಯದಾಗಿದೆ. ಟೇಸ್ಟ್ ಕೂಡ ಹಾಗೆ ಇರ್ಬೋದು. ಹಾಗೆ ಸುಕ್ರುಂಡೆ ಕೂಡ ನಮ್ಮಲ್ಲಿ ಲಭ್ಯವಿದೆ. SP ಕಿಚನ್ಸ್ದು ಸುಕ್ರುಂಡೆ 15 ದಿವಸಕ್ಕೆಲ್ಲ ಹಾಳಾಗೋದಿಲ್ಲ. ಒಳ್ಳೆ ಟೇಸ್ಟ್ ಕೂಡ ಇದೆ. ಕೊಬ್ಬರಿ ಎಲ್ಲ ಫ್ರೈ ಮಾಡಿ ಹಾಕಿದೆಲ್ಲ ಒಳ್ಳೆ ಪರಿಮಳ ಇದೆ. 15 ದಿವಸಕ್ಕೆ ಎಂತ ಆಗೋದಿಲ್ಲ. ಹಾಗೆ ಕೊರಿಯರ್ ಮುಖಾಂತರ ಬೇಕು ಅಂತಾದರೆ ಆರ್ಡ್ರ್ ಮಾಡಿ ಕಳಿಸ್ಕೊಡುವಂಥ ವ್ಯವಸ್ಥೆ ಇದೆ. ಹಾಗೆ ಬೇರೆ ಬೇರೆ ತಿಂಡಿಗಳು, ಉಂಡ್ಲಕಾಳು ಇರ್ಬೋದು, ಮೈಸೂರು ಪಾಕ್ ಇರ್ಬೋದು, ನಿಪ್ಪಟ್ಟು ಇರ್ಬೋದು, ಸ್ಪೆಷಲ್ ಚಕ್ಕುಲಿ, ಮುರುಕು, ಚಕ್ಕುಲಿ, ಹಲ್ವಗಳು, ಬೇರೆ ಬೇರೆ ಐಟಮ್ಗಳಿದೆ. ಯಾವುದು ಬೇಕಾದನ್ನೆಲ್ಲ ಆರ್ಡ್ರ್ ಕೊಟ್ಟರೆ ಕಳಿಸ್ಕೊಡುವಂಥ ವ್ಯವಸ್ಥೆ ಇದೆ. ಇವಾಗ ಅಂದರೆ ಇನ್ನಿವಾಗ 1 ತಿಂಗಳಲ್ಲಿ ಉಂಡ್ಲಕಾಳು ಖಾಲಿ ಆಗ್ತದೆ. ಉಂಡ್ಲಕಾಳು ಖಾಲಿ ಆಗೋದಂದರೆ ಉಪ್ಪು ಸೊಳ್ಳೆ ಎಲ್ಲ ಖಾಲಿ ಆಗ್ತದೆ. ಉಪ್ಪು ಸೊಳ್ಳೆ ಖಾಲಿ ಆದರೆ ಆಮೇಲೆ ಉಂಡ್ಲಕಾಳು ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಅದಕ್ಕಿಂತ ಮೊದಲು ಬೇಕು ಅಂತಾದರೆ ಆರ್ಡ್ರ್ ಮಾಡಿ ಕೊರಿಯರ್ ಮುಖಾಂತರ ಅಥವಾ ನೇರವಾಗಿ ನಮ್ಮ ಫಾರ್ಮಸಿಗೆ ಬಂದರೆ ತಗೊಂಡು ಹೋಗ್ಬೋದು. ಮುಂದೆ ಇನ್ನೊಂದು ವಿಡಿಯೋಲಿ ಕಾಣೋಣ. ನಮಸ್ಕಾರ.